ಅಕ್ರಮವಾಗಿ ಮದ್ಯ ಮಾರಾಟ, ನಕಲಿ ಮದ್ಯ ಮಾರಾಟ ಕಾನೂನು ಬಾಹಿರ ಆಗಿದ್ದು ರಾಜ್ಯದಲ್ಲಿ ಎಗ್ಗಿಲ್ಲದೆ ಲೀಲಾಜಾಲವಾಗಿ ನಡೀತಾ ಇದೆ. ಸರ್ಕಾರಕ್ಕೆ ಈ ಎಲ್ಲದರ ಮಾಹಿತಿ ಲಭ್ಯವಿದ್ರೂ ಯಾವುದೇ ಕ್ರಮ ಜರುಗಿಸದೆ ಜನರ ಜೀವನದ ಜೊತೆ ಕಣ್ಣಾಮುಚ್ಚಾಲೆ ಆಡ. ಬೆಳ್ಳಂಬೆಳಗ್ಗೆ ರಾಜ್ಯ ರಾಜಧಾನಿಯಲ್ಲೇ ಬಾರ್ಗಳ ಕರಾಳ ದಂಧೆ. ದಿನದ 24 ಗಂಟೆಗಳು ಬಾರ್ಗಳ ದರ್ಬಾರ್. ಸೈಡ್ಸ್ ಎಲ್ಲ ಇದೆ ತಾನೆ? ಅಲ್ಲ ಸೈಡ್ಸ್ ಏನು ಇಟ್ಟೆ ಇಲ್ಲ. ಕಳೆಪುರಿ ಎನ್ಸಿರಮ್ ಐತೆ, ಆಮೇಲೆ ಓಟಿ ಐತೆ, ಬಿ ಪಿ ಐತೆ, ಚಾಯ್ಸು, ಐವರ್ಸು, ಅಮೃತ, ಗಿಣ್ಣು, ಟೇಸ್ಟ್ ಬ್ಲ್ಯಾಕ್ ಐತೆ, ವಾಟರ್ ಐತೆ. ಎಷ್ಟು ಚಿಕ್ಕ ಬೇಕು ಬೆಳಗ್ಗೆ ನೋಡಿ ಅಂತ ಅಷ್ಟು ದೊಡ್ಡ ತಗೊಂಡು ಏನು ಮಾಡೋದು ನಾವು? 90 ಅದು ಎಮ್ ಸಿ ಸ್ಕಿ ಇದೆ. ಏನು ಬೆಳಗ್ಗೆ ಇದು ಹೆಂಗೆ ತಗೊಳ್ಳೋದು? ಎಮ್ ಸಿ ಸ್ಕಿ, ಎಮ್ ಸಿ ಬ್ರ್ಯಾಂಡಿ, ಇದ್ಯಾವ್ದು ಎಲ್ಲ ಸೇಮ್. ಅದೇನು ಸೇಮ್ ಎಲ್ಲ ಎಮ್ ಸಿ ಸ್ಕಿ ಇದು. ಹೌದಾ? ಸ್ಕಿನ್ ಅದು, ಇದು ರಮ್ಮು. ಸರಿ ಹೇಳ್ರಿ ಹೇಳುವ ತಾಳಿಗೆ ಇಲ್ಲ ಅಂತಾರ. ನಮ್ಮ ಬ್ಲಾಕ್ ಅಲ್ಲ ಬೇಡ ಇದ್ದಾಕ ಕೊಡಿ ಸಾಕಿದೆ. 10 ರೂಪಾಯಿ ಜಾಸ್ತಿ ಆಗುತ್ತೆ. ಹಾಂ ಇದು ನಾನು ಕೊಡ್ತೀನಿ ಬಿಡಿ ಆಮೇಲೆ ನಮ್ಗೆ ಕೊಡ್ರಿ. ಹಾಂ ಮೇಡಮ್ ಚೇಂಜ್ ಇಲ್ಲ, ಚೇಂಜ್ ಕೊಡಿ. ಹಾಂ ಸಾಕು ಬೆಳಗ್ಗೆ ಸಾಕು. ಗ್ಲಾಸ್ ಮೂರ ಕೊಡಿ. ಬೆಂಗಳೂರಿನಲ್ಲೇ ಕಾನೂನು ಸುವ್ಯವಸ್ಥೆ ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನೋದಕ್ಕೆ ಇದು ಕನ್ನಡಿ ಹಿಡಿದಂತೆ. ಇಲ್ಲಿ ನಿಯಮಗಳಿಲ್ಲ, ಕಾನೂನಿನ ಭಯವಿಲ್ಲ. ದಿನದ 24 ಗಂಟೆ ಮದ್ಯ ಮಾರಾಟ ಬಲು ಜೋರಾಗಿರುತ್ತೆ. ಈ ಬಾರ್ನ ಒಳಗಡೆ ಒಮ್ಮೆ ಹೋಗಿ ನೋಡಿದ್ರೆ ಅಸಹ್ಯವಾಗುತ್ತೆ. ಯಾಕೆಂದ್ರೆ ಕಸದ ಗುಂಡಿಯಂತಿರುವ ಈ ಜಾಗದಲ್ಲಿ ಕುಡಿದು ಅಮಲಿನಲ್ಲೇ ತೂರಾಡ್ತಾ ಇರ್ತಾರೆ ಮದ್ಯ ವ್ಯಸನಿಗಳು. ಇನ್ನೊಂದು ವಿಚಿತ್ರವೆಂದ್ರೆ ಈ ಬಾರ್ ಮತ್ತು ರೆಸ್ಟೋರೆಂಟ್ ಇರುವುದು KR ಪುರ ಮುಖ್ಯ ರಸ್ತೆಯಲ್ಲೇ, ಭೈರತಿ ಕ್ರಾಸ್ ಹತ್ತಿರ, ಅಂದ್ರೆ ಶಾಸಕರ ನಿವಾಸಗಳ ಆಸುಪಾಸಿನಲ್ಲೇ. ಈ ರೀತಿಯ ಅಕ್ರಮ ಕಾನೂನು ಬಾಹಿರವಾಗಿ ನಿರ್ಭಯವಾಗಿ ನಡೀತಾ ಇರುವುದು ವಿಪರ್ಯಾಸ. ಅಕ್ರಮಗಳಿಗಿಲ್ಲ ಬ್ರೇಕ್, ಪೊಲೀಸರದ್ದು ಕೇವಲ ಹಫ್ತಾ ವಸೂಲಿ ಮಾತ್ರನಾ? ಸ್ನೇಹಿತರೆ ನಮಸ್ಕಾರ, ಸೃಷ್ಟಿ ಟೈಮ್ಸ್ಗೆ ಸ್ವಾಗತ. ಇಂದು ನಮ್ಮ ಮೀಡಿಯಾ ಟೀಮ್ ರಹಸ್ಯ ಕಾರ್ಯಾಚರಣೆ ಭೇದಿಸುವ ಮೂಲಕ ಕಾನೂನು ಬಾಹಿರವಾಗಿ ಮದ್ಯದಂಧೆ ಮಾಡುತ್ತಿರುವ ಐಶ್ವರ್ಯ ಬಾರ್ ಮತ್ತು ರೆಸ್ಟೋರೆಂಟ್ನ ಅಕ್ರಮ ಅನಾವರಣದ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ. ಇಷ್ಟು ಬೇಗ ಇದು ಮಾಡ್ತಿದ್ರಲ್ಲ, ಇಷ್ಟು ಬೇಗ ಕೊಡ್ತಿದ್ರಲ್ಲ ಟೈಮಿಂಗ್ಸು. ಯಾರು ಓನರ್ ಕರೆಸಿ ಓನರ್ ಯಾರು ಕರೆಸಿ. ಇಷ್ಟು ಬೇಗ ಓಪನ್ ಮಾಡಿಬಿಟ್ರೆ ಹೆಂಗೆ ನೀವು ಹೇಳಿ? ಕರೆಸಿ ಇಷ್ಟು ಬೇಗ. ಅಲ್ಲ ಕರೆಕ್ಟ್ ನೀವು ಹೇಳಿ, ಸರಿನಾ ನೀವು ಮಾಡ್ತಿರೋದು? ಇಲ್ಲ ಒಂದಿನ ಈಗ ನೀವು ಏನೇನು ಮಾಡಿದ್ರಿ ಎಲ್ಲ ನೋಡಿ. ಇಲ್ಲೊಬ್ರು ಹಾಲೆ ಕುಡಿದು ಪಾಪ ಎಷ್ಟು ಬೇಗ ಬಿದ್ಕೊಂಡಿದ್ರಿ. ನಮ್ಮ ಟೀಮ್ ಯಥಾ ರೀತಿಯಲ್ಲಿ ನೇರವಾಗಿ ಬಾರ್ಗೆ ನುಗ್ಗಿದಾಗ ಅಂಗಡಿಯ ನಿರ್ವಾಹಕನು ಕಕ್ಕಾಬಿಕ್ಕಿಯಾಗಿ ನಡುಗುತ್ತಾ ದಿಗ್ಭ್ರಾಂತನಾಗಿ ಕ್ಷಮೆ ಕೇಳುತ್ತಾ, ಸರ್ ದಯವಿಟ್ಟು ಶೂಟಿಂಗ್ ಮಾಡಬೇಡಿ, ತಪ್ಪಾಯ್ತು ಎಂದು ಅಂಗಲಾಚಿ ಬೇಡ್ಕೊಂಡ.
ಆದ್ರೆ ಇಲ್ಲಿನ ರೆಸ್ಟೋರೆಂಟ್ ನ ಸ್ಥಿತಿ ಭಯಂಕರವಾಗಿತ್ತು, ಅಸಹ್ಯವಾಗಿತ್ತು. ಅಲ್ಲಿನ ವಾತಾವರಣ ನಿಜಕ್ಕೂ ಉಸಿರುಗಟ್ಟಿಸುವಂತಿತ್ತು. ಶುಚಿತ್ವವಿಲ್ಲದ ಎಲ್ಲೆಂದರಲ್ಲಿ ಮದ್ಯದ ತ್ಯಾಜ್ಯದ ಕಸ ತುಂಬಿ ತುಳುಕಾಡ್ತಾ ಇತ್ತು. ಕಸದ ಗಬ್ಬು ವಾಸನೆಯಿಂದ ನರಕ ಸುದೃಶ್ಯವಾಗಿತ್ತು. ಬೆಳ್ಳಂಬೆಳಗ್ಗೆ ಸಾಮಾನ್ಯ ಶ್ರಮಿಕ ಜನರಿಗೆ ಕುಡಿಸಿ ತೂರಾಡಲು ಹೊರಳಾಡಲು ಕೊನೆಗೆ ಪಾನಮತ್ತರಾಗಿ ಕೌಂಟರ್ ಎದುರೇ ಪ್ರಜ್ಞಾಶೂನ್ಯರಾಗಿ ಬಿದ್ದಿರುವ ದೃಶ್ಯ ನಿಜಕ್ಕೂ ಶೋಚನೀಯ, ಅನಾಗರಿಕತೆಯನ್ನು ಪ್ರದರ್ಶಿಸುತ್ತಿತ್ತು. ಅಲ್ಲೇ ಸಮೀಪದಲ್ಲಿ ಮತ್ತೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಅದು ಅಭಿಲಾಷ್ ಬಾರ್ ಅಂಡ್ ರೆಸ್ಟೋರೆಂಟ್. ಈ ಬಾರ್ ಕೂಡ ಬೆಳಗ್ಗೆನೆ ಓಪನ್ ಆಗಿರುತ್ತೆ. ಅದರಲ್ಲೂ ಈ ಬಾರ್ ನಲ್ಲಿ ಅಕ್ರಮವಾಗಿ ಲಾಡ್ಜ್ ಸಹ ನಡೀತಾ ಇದೆ ಅನ್ನೋದು ಆಘಾತಕಾರಿ ಸುದ್ದಿ. ವೃದ್ಧರಿಂದ ಹಿಡಿದು ಅಪ್ರಾಪ್ತ ಬಾಲಕರವರೆಗೂ ಇಲ್ಲಿ ಗ್ರಾಹಕರಾಗಿರುವುದು ಮಹಾದುರಂತ. ಅಪ್ರಾಪ್ತ ವಯಸ್ಕರಿಗೂ ಕೂಡ ಇಲ್ಲಿ ಮದ್ಯ ಸಿಗುತ್ತೆ. ಯಾವುದೇ ನಿಯಮಗಳನ್ನ ಪಾಲಿಸದೆ ನಿರ್ಭೀತಿಯಿಂದ ಮದ್ಯ ವ್ಯಾಪಾರ ಬಲು ಜೋರಾಗಿ ನಡೆಯುತ್ತೆ. ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತೀರಾ, ಮಾಡ್ಕೊಳ್ಳಿ ಅಂತಾರೆ ಈ ಅಭಿಲಾಷ್ ಬಾರ್ ಅಂಡ್ ರೆಸ್ಟೋರೆಂಟ್ ನ ಓನರ್. ಏನಂದ್ರು? ಹೇಳಿ ಸರ್. ಏನಂದ್ರು? 7 ಗಂಟೆಗೆ ಓಪನ್ ಮಾಡಿ, ನೀವು ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರು. ಏನ್ ನೋಡ್ಕೊಂತಾರಂತೆ? ಏನ್ ನೋಡ್ಕೊಂತಾರಂತೆ? ಅಂದ್ರೆ ಪೊಲೀಸರು ಭಯ ಇಲ್ಲ, ಯಾವ ಅಧಿಕಾರಿಗಳಿಗೂ ಭಯ ಇಲ್ಲ ಅಂತನಾ? ನಾನ್ ಬಂದೇ ಇಲ್ಲಿ, ಬಂದಾಗ 7 ಗಂಟೆಗೆ ಓಪನ್ ಮಾಡು, ನಾನ್ ನೋಡ್ಕೊಂತೀನಿ ಅಂತ ಹೇಳಿದ್ರು. ಬರ್ರಿ ನೋಡ್ತಾರ ಕೇಳಿ. ಅಲ್ಲ ನಾನ್ ನೋಡ್ಕೊಂತೀನಿ ಅಲ್ಲ, ಜನಗಳು ನೋಡ್ಕೊಂತಾರೋ ಅಥವಾ ಯಾರು ಅಧಿಕಾರಿಗಳು ನೋಡ್ಕೊಂತಾರೋ? ಎಲ್ಲಾರ್ನು ನೋಡ್ಕೊಂತಾರಂತೆ, ಎಲ್ಲಾರ್ನು ನೋಡ್ಕೊಂತಾರಂತೆ. ಯಾವ ತರ ನೋಡ್ಕೊಂತೀರಿ ಸರ್? ರೋಡಿಸಮ್ ಮಾಡ್ತಾರಂತ? ರೋಡಿಸಮ್ ಮಾಡ್ತೀರಾ ಸರ್? ಮತ್ತೆ ಸರ್, ನೀವು ಯಾವ ಮೊದಲು ನೋಡ್ಕೋಬೇಕಾಗಿರೋದು ಜನಗಳ ಒಂದು ಹಿತದೃಷ್ಟಿ, ಅವರ ಆರೋಗ್ಯ, ಅವರ ಇದ್ರ ಮೇಲೆ ಪರಿಣಾಮ ಆಗುತ್ತೆ ನೋಡ್ಕೊಳ್ಳಿ. ಇವೆಲ್ಲ ಮಾಡ್ತಿದ್ರಾ? ಅಲ್ಲ ನೋಡ್ಕೊಂತೀರ ಅಂದ್ರೆ ರೋಡಿಸಮ್ ಮಾಡ್ತಾರಂತನಾ? ಮತ್ತೆ ಜನರು ಹೇಳ್ತಾ ಇದ್ದಾರೆ, ಸಾಮಾನ್ಯ ಜನರ ಒಂದು ಮತ್ತೆ ಯಾವ ಅರ್ಥದಲ್ಲಿ ಹೇಳಿದಾರೆ ಅದಾದ್ರೂ ಹೇಳಿ. ಮಾಡಿಬಿಡಿ ಅಂದ್ರೆ ನಾನ್ ಬಂದೆ ಸರ್, ಬಂದಾಗ 7 ಗಂಟೆಗೆ ಓಪನ್ ಮಾಡಿ ನಾನಿದೀನಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾ ಇರೋದು, ಓನರೇ ಹೇಳ್ತಾ ಇರೋದು. ಅಂದ್ರೆ ಜನರಿಗೆ ಏನಾದ್ರೂ ಪರವಾಗಿಲ್ಲ, ಸತ್ರೂ ಪರವಾಗಿಲ್ಲ, ನಮಗೆ ಲಾಭ ಮುಖ್ಯ, ಹಣ ಮುಖ್ಯ ಎಂಬ ಸಿದ್ಧಾಂತವುಳ್ಳ ಕಪಟ ಉದ್ಯಮಿಗಳಿಗೆ ಸರ್ಕಾರದ ನಿಯಮ ಗಾಳಿಗೆ ತೂರಿ ಅಂತಿಮವಾಗಿ ಅವರ ಕುಟುಂಬಗಳು ಬೀದಿಗೆ ಬರಲು ಇಂತಹ ಅಕ್ರಮ ಮಾರಾಟಗಾರರೇ ಕಾರಣ. ಕಾನೂನು ಮೀರಿ 24 ಗಂಟೆ ಮದ್ಯ ಮಾರಾಟ ಮಾಡ್ತಿದ್ದ ಕೆಲ ಬಾರ್ಗಳನ್ನ ಸೃಷ್ಟಿ ಟೈಮ್ಸ್ ನ ತಂಡ ಬೆನ್ನತ್ತಿ ಮುಂಜಾನೆಯೇ ಲಜ್ಜೆಗೆಟ್ಟು ಮದ್ಯ ಮಾರಾಟ ಮಾಡ್ತಿದ್ದವರನ್ನ ಪೊಲೀಸರಿಗೆ ಒಪ್ಪಿಸಿ ದೂರು ನೀಡಿದೆ. ಇದೇ ರೀತಿ ನಮ್ಮ ಪೊಲೀಸ್ ಮತ್ತು ಅಬಕಾರಿ ಇಲಾಖೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಮ್ಮ ಜನರ ಆರೋಗ್ಯ ಮತ್ತು ದುಡಿದ ಹಣ ಉಳಿಯುತ್ತೆ, ಕುಟುಂಬಗಳು ಬೀದಿ ಪಾಲಾಗೋದು ನಿಲ್ಲುತ್ತೆ.